ಕೊಟ್ಟ ಮಾತು ಏನಿದೆ ಆ ಒಂದು ಕೊಟ್ಟ ಮಾತಿನ ವಿಚಾರವಾಗಿ ಈಗ ಆ ಒಂದು ಪ್ರಶ್ನೆ ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಯಾಕೋ ಸ್ವಲ್ಪ ಸಿಟ್ಟಾದಂತೆ ಕಾಣ್ತಾ ಇದೆ. ಕೊಟ್ಟ ಮಾತು ಅಂತ ಪದೇ ಪದೇ ಈ ಒಂದು ಮಾತನ್ನು ಕೇಳಿದ್ದಕ್ಕೇನೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಒಂದು ಸ್ವಲ್ಪ ಸಿಟ್ಟಾಗಿದ್ದಾರೆ ಈ ಒಂದು ವಿಚಾರವಾಗಿ. ಅದರ ಜೊತೆಗೆ ಸಿಎಂ ಹೇಳಿದಂತಹ ಒಂದು ರೀತಿಯನ್ನು ನೋಡಿ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಜೋರಾಗಿ ಕೂಡ ನಕ್ಕಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಕೆಲವೊಂದು ಬಾರಿ ಸಿಟ್ಟಾಗಿ ಮಾತಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ಅದೇ ಒಂದು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ನಗ್ನಗ್ತಾನೆ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ಕೊಟ್ಟ ಮಾತು 2.5 ವರ್ಷದ ಅಧಿಕಾರ ಹಂಚಿಕೆಯ ಒಪ್ಪಂದದ ವಿಚಾರ ಈ ಕುರಿತಾದಂತಹ ಒಂದು ಪ್ರಶ್ನೆಗಳಿಗೆ ಸಿಎಂ ಸಿದ್ದರಾಮಯ್ಯ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಮಾಧ್ಯಮದವರ ಪ್ರಶ್ನೆಗೆ ಸಿಟ್ಟಿನಿಂದಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟ ಮಾತು ಸ್ವಾಮಿ, ಏನು ಕೊಟ್ಟ ಮಾತು ಅಂತ ಹೇಳಿ ಮಾತನಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ, ಪಾಲಿಸ್ತೇವೆ, ಅವರು ಹೇಳಿದ ಮೇಲೆ ಮುಗೀತು, ಕೊಟ್ಟ ಮಾತಿನಂತೆ ಎಂಬ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಜೋರಾಗಿ ನಗಾಡ್ತಾ ಇದ್ರು. ಅದು ಕೂಡ ಒಂದು ರೀತಿಯ ಚರ್ಚೆ ಆಗ್ತಾ ಇತ್ತು. ನಾವಿಬ್ಬರು ಕೂಡ ಒಟ್ಟಾಗಿ ಹೋಗ್ತೇವೆ, ಒಟ್ಟಾಗಿಯೇ ಇರ್ತೇವೆ, ಒಟ್ಟಿಗೆ ಕೆಲಸವನ್ನು ಮಾಡ್ತೇವೆ, ನನಗೂ ಮತ್ತು ಡಿ.ಕೆ.ಶಿಗೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎನ್ನುವಂತಹ ವಿಚಾರವನ್ನು ಈಗಾಗಲೇ ಬಹಿರಂಗಪಡಿಸಿದ್ದಾರೆ. ಹೀಗಂತ ಮತ್ತೆ ಸಿದ್ದರಾಮಯ್ಯ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂಥದ್ದು. ಕೊಟ್ಟ ಮಾತು, ಆ ಒಂದು ಮಾತೇನಿದೆ ಅಥವಾ ಈ ಒಂದು ವಿಚಾರ ಏನಿದೆ, ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಟ್ವೀಟನ್ನು ಮಾಡಿದ್ದಾರೆ, ಪೋಸ್ಟನ್ನು ಹಾಕಿದ್ದಾರೆ. ಕೊಟ್ಟ ಮಾತಿನ ವಿಚಾರವಾಗಿ ಎನ್ನುವಂತಹ ಮಾತೇನಿತ್ತು ಅಥವಾ ಆ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡಿತು. ಹಿಂದೆ ಏನೋ ಒಪ್ಪಂದ ಆಗಿದೆ, ಅದಕ್ಕೋಸ್ಕರನೇ ಈ ರೀತಿಯಾದಂತಹ ಒಂದು ಕೊಟ್ಟ ಮಾತು ಎನ್ನುವಂತಹ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎನ್ನುವಂತಹ ವಿಚಾರ ಏನಿತ್ತು ಅದರ ಬಗ್ಗೆ ಪ್ರಶ್ನೆ ಬಂದಾಗ ಏನು ಇವತ್ತು ಇಬ್ಬರು ಒಟ್ಟಿಗೆ ಪ್ರೆಸ್ ಮೀಟ್ನಲ್ಲಿ ಕಾಣಿಸ್ಕೊಂಡಿದ್ರು, ಅದೇ ಒಂದು ವಿಚಾರ ಪ್ರಶ್ನೆ ಬಂತು. ಮಾಧ್ಯಮದವರು ಕೇಳಿದರು ಪದೇ ಪದೇ, ಏನು ಸರ್ ಇದು ಈ ರೀತಿಯಾಗಿ ಇತ್ತಲ್ಲ ವಿಚಾರ, ಕೊಟ್ಟ ಮಾತು ಅಂತ ಬರ್ತಾ ಇತ್ತು, ಹಾಗಾಗಿ ಕೊಟ್ಟ ಮಾತಿನಂತೆ ನೀವು ನಡೆದುಕೊಳ್ತೀರಾ, ಆ ಕೊಟ್ಟ ಮಾತು ಇದೆಯಾ ಅಂತ ಕೇಳಿದಾಗ ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ಸಿಟ್ಟಿಗೆ ಹೇಳ್ತಾರೆ. ಏನ್ರು ಕೊಟ್ಟ ಮಾತು, ಏನು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು, ಯಾವ ಕೊಟ್ಟ ಮಾತು ಇಲ್ಲ, ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಈ ಒಂದು ವಿಚಾರ ಕೇಳುತ್ತಿದ್ದಂಗೆ ಡಿ.ಕೆ. ಶಿವಕುಮಾರ್ ಕೂಡ ಪಕ್ಕದಲ್ಲೇ ಕೂತಿದ್ದು ಪ್ರೆಸ್ ಮೀಟಲ್ಲಿ. ಅವರು ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ ಒಂದು ಸ್ವಲ್ಪ. ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು ಸಿಟ್ಟು ಕೋಪ ಏನಿದೆ ಕೆಲವೊಂದು ಬಾರಿ ತುಂಬ ಗಂಭೀರವಾಗಿದ್ದರೂ ಕೂಡ ಕೆಲವರಿಗೆ ನಗು ತರಿಸುತ್ತೆ ಆ ಒಂದು ವಿಚಾರ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರ ಬಂದಾಗ ನಗುತ್ತಾರೆ. 2.5 ವರ್ಷದ ಒಂದು ಅಧಿಕಾರ ಅವಧಿಯ ಹಂಚಿಕೆಯಾಗಿರಬಹುದು, ಮತ್ತು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅನ್ನುವಂತಹ ವಿಚಾರ ಏನಿರ್ಬೋದು, ಇದೆಲ್ಲವೂ ಕೂಡ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಚರ್ಚೆಗೆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇಬ್ಬರಿಂದ ಮಾತ್ರ ಸರಿಯಾದ ಉತ್ತರವನ್ನು ಕೊಡೋಕ್ಕೆ ಸಾಧ್ಯ ಆಗಿತ್ತು. ಹೀಗಾಗಿ ಆ ಒಂದು ಕೇಳುವಂತಹ ಸಮಯ ಈಗ ಬಂದಿತ್ತು. ಆ ಪ್ರಶ್ನೆಯನ್ನು ಮಾಧ್ಯಮದವರು ಕೇಳ್ತಾರೆ. ಏನು ಸರ್ ಕೊಟ್ಟ ಮಾತು ಅಂತ ಹೇಳಿದಾಗ ಸ್ವಲ್ಪ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡ್ತಾರೆ ಮಾಧ್ಯಮದವರು ಕೇಳಿದಂತಹ ಒಂದು ಪ್ರಶ್ನೆಗಳಿಗೆ. ಏನು ಕೊಟ್ಟ ಮಾತು, ಯಾವ ಕೊಟ್ಟ ಮಾತು, ಯಾವುದು ಕೂಡ ಇಲ್ಲ. ನಾವೆಲ್ಲರೂ ಕೂಡ, ನಾನಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ಬರು ಯಾರೇ ಆಗಿದ್ರು ಕೂಡ ನಾವು ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ. ಹೈಕಮಾಂಡ್ ನಮಗೇನು ಹೇಳುತ್ತೋ ಅದ್ರ ಮೇಲೇ ನಾವು ಡಿಪೆಂಡ್ ಆಗಿರ್ತೀವಿ, ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಕೊಟ್ಟ ಮಾತಿನಂತೆ ಎಂಬ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಏನು ಮಾತಾಡಿಲ್ಲ. ಆದರೆ ಸಿದ್ದರಾಮಯ್ಯ ಮಾತಾಡಿದ ತಕ್ಷಣ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅವರೇ ಮಾಡಿದ್ದಾರೆ ಅನ್ನೋಂತಹ ಪೋಸ್ಟ್ ಇತ್ತು, ಅವ್ರು ಹೇಳಿದ್ರು ನಾನು ಮಾಡಿಲ್ಲ, ಅದು ಫೇಕ್ ಪೋಸ್ಟ್, ಅದು ಇದಂತ ಏನು ಆಮೇಲೆ ವಿಚಾರ ಬಂತು. ಆದರೆ ಅವರು ಮಾಡಿದ್ರು ಮಾಡದೇ ಇದ್ದರೂ ಕೂಡ ಈ ಒಂದು ವಿಚಾರ ಚರ್ಚೆ ಆಗಿದ್ದಂತೂ ಕೂಡ ಸತ್ಯ ದೊಡ್ಡ ಮಟ್ಟದಲ್ಲಿ. ಹೀಗಾಗಿ ನನಗಾಗಿರ್ಬೋದು, ಡಿ.ಕೆ. ಶಿವಕುಮಾರ್ಗಾಗಿರ್ಬೋದು ಯಾವುದೇ ರೀತಿಯಾದಂತಹ ನಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳೆಲ್ಲ ನೀವು ಸೃಷ್ಟಿ ಮಾಡೋಕ್ಕೆ ಕೂಡ ಹೋಗಬೇಡಿ. ನಮ್ಮದೇನೇ ಇದ್ದರೂ ಒಂದೇ ನಡೆ, ಒಂದೇ ಕೆಲಸ, ನಮ್ಮ ಗುರಿ ಕೂಡ ಒಂದೇ ಆಗಿದೆ. ನಮ್ಮ ಪಕ್ಷವನ್ನು ನಾವು ಮತ್ತೆ ಅಧಿಕಾರಕ್ಕೆ ತರೋದೇ ನಮ್ಮ ಸ್ಪಷ್ಟವಾದಂತಹ ಗುರಿ. ಅದರ ಜೊತೆಗೆ ಹೈಕಮಾಂಡ್ ಏನು ಹೇಳಿರುತ್ತೆ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ, ಅದೇ ನಮ್ಮ ನಿಲುವು ಕೂಡ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಈ ಇಬ್ಬರು ನಾಯಕರು ಕೂಡ ಇಷ್ಟು ದಿನ ಇದ್ದಂತಹ ಚರ್ಚೆಗಳಿಗೆ, ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಇವರಿಬ್ಬರು ಸೇರಿಕೊಂಡು ಈಗ ಉತ್ತರವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಆದರೂ ಕೂಡ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಇದರಲ್ಲಿ. ಏನೇ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ, ಎಲ್ಲವೂ ಕೂಡ ಮುಗಿದೋಯ್ತು, ಇನ್ನೇನು ಇವರಿಬ್ಬರಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ, ಇವರಿಬ್ಬರು ಮುಂದೆ ಹೋಗ್ತಾರೆ ಹಿಂಗೆ ಅಂತ ಇದ್ದರೂ ಕೂಡ ಆಮೇಲೆ ಅದರ ಮೇಲೆ ಒಂದು ಪ್ರಶ್ನೆ ಇರುವಂಥದ್ದು ಆದರೆ ಅನ್ನೋವಂಥದ್ದೇ. ಏನಾಗಬಹುದು ಆದರೆ ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ. ಹೈಕಮಾಂಡ್ ಹೇಳಿದ ಮೇಲೆ ಇವರಿಬ್ಬರು ಏನು ಮಾಡ್ತಾರೆ, ಸುಮ್ಮನೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ, ಸದ್ಯಕ್ಕಂತೂ ಇನ್ನೂ ಮುಗಿದಿಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.